ಫ್ರೆಂಡ್ಸ್, ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಮಂಗಳೂರು ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ನೋಡಿ. ಬಾಯ್ಲ್ಡ್ ರೈಸು 1 ಗ್ಲಾಸ್ ಇದೆ, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಇದೆ. ಮತ್ತು ಇದು ವೈಟ್ ರೈಸ್ ಅಂದರೆ ಸೇಲಂ ಅಕ್ಕಿ ಅಂತೀವಲ್ಲ, ದೋಸೆ ರೈಸ್ ಇದು ಅರ್ಧ ಗ್ಲಾಸ್ ಇದೆ. 1 ಗ್ಲಾಸ್ಗೆ ಅರ್ಧ ಗ್ಲಾಸನೇ ಇಲ್ಲ, ಇನ್ನೂ ಸ್ವಲ್ಪ ಕಮ್ಮಿನೇ ಇದೆ. ಇದನ್ನು ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ. ಇಷ್ಟು ನೋಡಿ, ನೀಟಾಗಿ ಅದನ್ನು ಮಾತ್ರ ನೆನೆಸ್ಬೇಕು. ಮೋರ್ ದೆನ್ ಒಂದು 5 to 6 hours ನೆನಿಬೇಕದು. ನೆನೆದಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ರೈಸ್ ಇದ್ದರೆ, ಏನಾದರೂ ರೈಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಅಥವಾ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ಅನ್ನನೂ ಹಾಕ್ಕೊಳ್ಬೋದು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಇದನ್ನು ರುಬ್ಕೊಳ್ತೀನಿ. ನೀಟಾಗಿ ರುಬ್ಕೊಳ್ಬೇಕು. ರೊಟ್ಟಿ ಹಾಕ್ತೀನಲ್ಲ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೀಗ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಕಬ್ಬಿನದ್ದು ಆಯಿತಾ, ಇದು ಹೆಂಚು ಇಟ್ಕೊಂಡಿದ್ದೀನಲ್ಲ, ಈ ಕಬ್ಬಿನ ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು, ತಣ್ಣಗಿರಬಾರ್ದು, ಬಿಸಿಯಾಗಿರಬೇಕು. ಈಗ ನೋಡಿ, ಹಿಟ್ಟು ತಗೊಂಡು ಒಂದೊಂದೇ ಸ್ಪೂನಾಗಿ ಈ ಥರ ಹಾಕ್ಕೊಂಡು ನೀಟಾಗಿ ರೊಟ್ಟಿ ಹಾಕ್ಕೊಂಡ್ಬಿಡೋಣ. ಇದು ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಇದು ಸ್ವಲ್ಪ ಕಾವಲಿ ಬಿಸಿಯಾಗಿದೆ, ಇಷ್ಟು ಬಿಸಿ ಆಗಬಾರ್ದು. ಮುಚ್ಚಿ. ಈಗ ನೋಡಿ, ರೊಟ್ಟಿ ರೆಡಿಯಾಗಿದೆ. ಈ ರೆಡಿಯಾಗಿದೆಯಲ್ಲ, ಅದನ್ನು ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ಈಗ ಇದು ನೋಡಿ, ರೊಟ್ಟಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ತಿನ್ನಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ರೊಟ್ಟಿ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅಥವಾ ಕ್ರಂಚಿನೆಸ್ ಬೇಕಂದರೆ ನೀವು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಆಯಿತಾ? ನೋಡಿ, ಗರಿಯಾಗಿದೆ ನೋಡಿ, ನೀಟಾಗಿ ಬರುತ್ತೆ, ಕ್ರಂಚ್ ತೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ, ಮಾಡಿಬಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.